ಕೆರಳಿ ಕೆಂಡವಾದಂತಹ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಟಿ ರವಿ ಪ್ರಕರಣದಲ್ಲಿ ಈಗಾಗಲೇ ಶಿಫ್ಟ್ ಆಗಿದ್ರು. ಈಗ 2 ದಿನಗಳ ಬಳಿಕ ಮತ್ತೆ ಮೌನವನ್ನ ಮುರಿದಿದ್ದಾರೆ. ಇಡೀ ಬಿಜೆಪಿಯಲ್ಲಿರೋರು ಧೃತರಾಷ್ಟ್ರೇ ಅಂತ ನೇರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆರೋಪವನ್ನ ಮಾಡ್ತಾ ಇದ್ದಾರೆ. 2 ದಿನಗಳ ಬಳಿಕ ಮೌನ ಮುರಿದು ಮಾತನಾಡುವಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಇದು ಹೆಣ್ಣು ಕುಲಕ್ಕೆ ಬಿಜೆಪಿ ಮಾಡಿರುವಂತ ಅಪಮಾನ ಅವಮಾನ ಅಂತ ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಈಗಾಗಲೇ ಹೆಣ್ಣು ಕುಲಕ್ಕೆ ಬಿಜೆಪಿಯವರು ಅಪಮಾನ ಮಾಡಿದ್ದಾರೆ. ಅದರಿಂದ ಹೊರಬರಲು ನನಗೆ 2 ದಿನಗಳು ಬೇಕಾಯಿತು. ಅವರು ಆಡಿರುವಂತಹ ಮಾತು, ಅವರ ವರ್ತನೆ, ಇದರಿಂದ ಹೊರಗಡೆ ಬರೋದಕ್ಕೆ 2 ದಿನ ಬೇಕಾಯಿತು. ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೆ ಅಂದಿದ್ರೆ ಸುಮ್ಮನೆ ಇರ್ತಾ ಇದ್ರಾ? ಚಿಕ್ಕಮಗಳೂರಿನಲ್ಲಿ ಹೆಣ್ಣು ಮಕ್ಕಳಿಗೆ ಅಂದಿದ್ರೆ ಸುಮ್ಮನೆ ಇರ್ತಿದ್ರಾ ಅಂತ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಅಂದು ಎಲ್ಲ ಬಿಜೆಪಿ ನಾಯಕರು ಸದನದಲ್ಲಿದ್ರು. 4 ಜನ ನನಗೆ ಬಂದು ಸಾರಿ ಕೇಳಿದ್ದಾರಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ರೈಟ್, ಈ ಎಲ್ಲ ವಿಚಾರಗಳ ಬಗ್ಗೆ ಇನ್ನಷ್ಟು ವಿವರವನ್ನು ಪಡೆಯೋಣ. ನಮ್ಮ ಬೆಳಗಾವಿ ಪ್ರತಿನಿಧಿ ಸಹದೇವ್ ಈಗ ನೇರವಾಗಿ ಜಾಯ್ನ್ ಆಗ್ತಾರೆ. ಸಹದೇವ್, ಈ ಎಲ್ಲ ಬೆಳವಣಿಗೆ ನಿಜಕ್ಕೂ ಕೂಡ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ನಿಮ್ಮ ಜೊತೆಗೆ ಈಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇದ್ದಾರೆ ಅಂತ ನಾನು ಭಾವಿಸ್ತೇನೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಏನು ಆರೋಪ ಮಾಡ್ತಾ ಇದ್ದಾರೆ, ಅವರ ವಾದ ಏನು? ಹೌದು ಪ್ರಮೋದ್, ಏನು ಈ ಒಂದು ಸಿಟಿ ರವಿಯವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಧಾನ ಪರಿಷತ್ನಲ್ಲಿ ಏನೆಲ್ಲ ಘಟನಾವಳಿಗಳಾದವು ಮತ್ತು ಅವತ್ತು ನಿಜಕ್ಕೂ ಏನಾಯ್ತು ಅನ್ನುವಂತಹ ನಿಟ್ಟಿನಲ್ಲಿ ನಮ್ಮ ಜೊತೆಗೆ ಖುದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಇದ್ದಾರೆ. ಅವ್ರನ್ನ ಪ್ರತಿಯೊಂದನ್ನು ಮಾತಾಡಿಸ್ತಾ ಹೋಗ್ತೇನೆ. ಅಕ್ಕ, ಅವತ್ತಾಗಿರುವಂಥದ್ದಕ್ಕೆ ನಿಜಕ್ಕೂ ಇಡೀ ರಾಜ್ಯ ಅಲ್ಲ, ಇಡೀ ದೇಶದ ಮಹಿಳೆಯರಿಗೆಲ್ರಿಗೂ ಕೂಡ ಎಲ್ಲ ಒಂದು ಕಡೆ ನೋವಾಗಿದೆ. ಅವತ್ತು ಏನಾಯ್ತಕ್ಕ? ಮೊದಲನೇದಾಗಿ ನಾನು 2 ದಿನ ಭಾಳಷ್ಟು ಶಾಕ್ನಲ್ಲಿದ್ದೆ. ಈ ರೀತಿ ಇರುವಂಥ ಹೆಣ್ಮಗಳಂತರೂ ನಾನಲ್ಲ. ಅನ್ಯಾಯದ ವಿರುದ್ಧ ಯಾವತ್ತಿದ್ರೂ ಕೂಗನೇ ಎದ್ದಂಥಳು. ಅವತ್ತು ಸದನದಲ್ಲಿ ಎಲ್ಲರೂ ಕೂಡ ನಾವು ಅಂಬೇಡ್ಕರ್ ಅವರ ಬಗ್ಗೆ ನಾವು ಸತ್ಯಾಗ್ರಹವನ್ನು ಮಾಡ್ತಾಯಿದ್ವಿ. ಗದ್ದಲ ಆಯಿತು. ನಾವು ನಮ್ಮ ಪಾಡಿಗೆ ನಾವು ಅಂಬೇಡ್ಕರ್ ಅವ್ರ ಪರವಾಗಿ ನಾವು ಘೋಷಣೆಗೆ ಹೋಗಿದ್ವಿ, ಅವರು ಘೋಷಣೆಗೆ ಹೋಗಿದ್ರು. ಅದಾದಮೇಲೆ ಸಭಾಪತಿಗಳು 10 ನಿಮಿಷ ಸದನವನ್ನು ಮುಂದೂಡಿ ಅವರು ಹೋದರು. ಪೀಠದಲ್ಲಿ ಸಭಾಪತಿಗಳು ಅವ್ರು ಹೋದ ತಕ್ಷಣವೇ ಸಿಟಿ ರವಿಯವರು ತಮ್ಮ ಚೇರ್ನಲ್ಲಿ ಬಂದರು. ಅವರೊಂದು ವಿಡಿಯೋನ ಬಿಡುಗಡೆ ಮಾಡಿದ್ದಾರೆ. ನೋಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಸುಮ್ಮನೆ ಕೂತ್ಕೊಂಡ್ರು. ನಾನು ಆಗಲೇ ದಕ್ಷಿಣ ದ್ವಾರಕ್ಕೆ ಹೋಗಿ ನಾನು ಮೀಡಿಯಾಗೆ ನಾನು ಎಲ್ಲ ಬ್ರೀಫ್ ಮಾಡಲಿಕ್ಕೆ ಹೋಗಿಬಿಟ್ಟೆ, ನಾನೇನೂ ಅಂದಿಲ್ಲ ಅಂತ. ಬಹಳಷ್ಟು ಅಯ್ಯಯ್ಯೋ, ಅವರಷ್ಟು ಆ್ಯಕ್ಟಿಂಗು, ಅವರಷ್ಟು ಡ್ರಾಮಾ ಮಾಸ್ಟರು ಇನ್ನೊಬ್ಬರಿಲ್ಲ. ಶಿವನೇ, ನಾನು ಇಷ್ಟೇ ಹೇಳ್ತೀನಿ, ಅವತ್ತು ನಡೆದಿರೋದು ಅಂಬೇಡ್ಕರ್ ಅವ್ರ ಬಗ್ಗೆ ಚರ್ಚೆ ಆದಂಥ ಸಂದರ್ಭದಲ್ಲಿ ನಾವು ಕೂತ್ಕೊಂಡಾಗ ನನ್ನ ಎದುರುಗಡೆ ಬಂದು ಇನ್ನೋರ್ವ MLCಗಳಾದಂಥ ರವಿಕುಮಾರ್ ಅವ್ರಿಗೆ ರವಿ ರಾಹುಲ್ ಗಾಂಧಿ ಡ್ರಗ್ ಎಡಿಕ್ಟು ಹಾಗೆ ಹೇಳು, ರಾಹುಲ್ ಗಾಂಧಿ ಡ್ರಗ್ ಎಡಿಕ್ಟು ಅಂತ ನಾನು ಏನಂತ ಇದ್ದಾರೆ. 2 ನಿಮಿಷ ಕೂತ್ಕೊಂಡೆ. ಮತ್ತೆ ನನ್ನ ಎದುರುಗಡೆ ಡ್ಯಾನ್ಸ್ ಮಾಡಿಕೊಂಡು ರಾಹುಲ್ ಗಾಂಧಿ ಡ್ರಗ್ ಎಡಿಕ್ಟು ಅಂತ ಅಂದಾಗ ನಾನು ವಿರೋಧಿಸಿದೆ. 3 ಜನ ಮುಗ್ಧರನ್ನು ನೀವು ಆಕ್ಸಿಡೆಂಟ್ ಮಾಡಿ ಕೊಂದಿದ್ದೀರಾ, ನೀವು ಹಾಗಾದರೆ ಕೊಲೆಗಾರ ಅಂತ. ನಮ್ಮ ನಾಯಕರನ್ನ ಆ ರೀತಿ ಸುಳ್ಳು ಆರೋಪ ಮಾಡಿದಾಗ ಕೂತ್ಕೊಳ್ಳೋವಂಥ ಧರ್ಮ ನಂದೇನಲ್ಲ. ನಾನು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದೆ. ರಾಹುಲ್ ಗಾಂಧಿ ಡ್ರಗ್ ಎಡಿಕ್ಟ್ ಅಂದಾಗ ವಿರೋಧ ವ್ಯಕ್ತಪಡಿಸಿದೆ. ನೀವು ಕೊಲೆಗಾರ ಅಂತ ಹೇಳಿದ್ದಂತರೂ ನಿಜ. ನಾನು ಅದಕ್ಕೆ ಇಡೀ ಸದನದ ಗೌರವ ಘನತೆಯನ್ನು ಏನೂ ಉಳಿಸ್ದೆ. ಒಮ್ಮಲ್ಲ 10 ಬಾರಿ ಸಡನ್ನಾಗಿ ಅಂದಾಗ ನನಗೆ ಶಾಕ್ ಆಯಿತು. ನಾನು ಕೂತ್ಕೊಂಡೆ. 2 ಸೆಕೆಂಡ್ ಕೂತ್ಕೊಂಡು ಇಮಿಡಿಯೇಟಾಗಿ ಹೋಗಿ ನಾನು ನಮ್ಮ ಬೋಸ್ರಾಜ್ ಅವ್ರಿಗೆ, ಹರಿಪ್ರಸಾದ್ ಅವ್ರಿಗೆ, ಅಲ್ಲಿ ಎಲ್ಲ ಇದ್ದಂಥವ್ರಿಗೆಲ್ಲರಿಗೂ ಹೇಳಿದೆ. ಆವಾಗ ಯತೀಂದ್ರ ಅವ್ರು ಬಂದರು, ಉಮಾಶ್ರೀ ಅವ್ರು ಬಂದರು, ಭಾನು ನಮ್ಮ ಹೊಸದಾಗಿ ಆದಂಥ MLC ಅವ್ರು ಬಂದರು, ರಾಮೇಗೌಡರು ಬಂದರು, ಶ್ರೀಧರ್ ಅವರು ಬಂದರು. ನಾವು ಎಲ್ಲ ಕೇಳಿದ್ದೀವಿ ಅಂತ ಅವ್ರು ಹೇಳಿದ್ರು. ಇಷ್ಟೇ ಯಾಕೆ, BJPಯ 2 MLCಗಳು, ಶರವಣ ಅವರಿದ್ದರು, ರವಿಕುಮಾರ್ ಅವರಿದ್ದರು. ಅದರಲ್ಲಿ ಕೆಲವು ಜನ ಬಂದು ನನಗೆ ಸಾರಿನೂ ಕೇಳಿ ಹೋದರು. ಈಗೆಲ್ಲ ಮಾಡೋದನ್ನು ಮಾತಾಡಿ ನನಗೆ ಇಷ್ಟೊಂದು ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ತೆಗೆದುಕೊಂಡು ಬಂದು ಇವತ್ತು ಏನು ಬಿಂಬಿಸ್ಕೊಳ್ತಾ ಇದ್ದೀರಾ? ನೀವೇನು ಯುದ್ಧ ಗೆದ್ದು ಬಂದಿದ್ದೀರಾ? ದೇಶದ ಗಡಿಯಲ್ಲಿ ಹೋರಾಟ ಮಾಡಿ ಬಂದಿದ್ದೀರಾ? ಈ ದೇಶದ ಹೆಣ್ಣುಮಗಳ ಸ್ವಾಭಿಮಾನಕ್ಕೆ ಪೆಟ್ಟು ಕೊಟ್ಟಿದ್ದೀರಾ. ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ನ ಮರ್ಯಾದೆ ತೆಗೆದಲ್ಲ. ನೀವು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅಪಮಾನ ಮಾಡಲ್ಲ, ನಿಮ್ಮ ತಾಯಿಗೆ ಅಪಮಾನ ಮಾಡಿ, ನಿಮ್ಮ ಹೆಂಡತಿಗೆ ಅಪಮಾನ ಮಾಡಿದ್ದೀರಾ. ಈ ದೇಶದ ಪ್ರತಿಯೊಬ್ಬ ಮಹಿಳೆಯ ಶಾಪ ನಿಮಗೆ ತಟ್ಟುತ್ತೆ. ಅದೆಲ್ಲ ಆದಮೇಲೆ ಏನಾಯಿತು? ಸಭಾಪತಿಗಳ ಹತ್ರ ಹೋಗ್ತೀರಿ, ಅದಾದಮೇಲೆ ಮತ್ತೆ FIR ಆಗುತ್ತೆ. ಸಭಾಪತಿಗಳ ಹತ್ರ ನಾವು ನಮ್ಮ ನಾಯಕರು, ಕಾನೂನು ಸಚಿವರಾಗಲಿ ನಮ್ಮೆಲ್ಲ ನಾಯಕರು ಕೂತ್ಕೊಂಡು 3 ಗಂಟೆ ನಾವೆಲ್ಲ ಇದನ್ನು ಮಾಡಿ FIR ಆಯಿತು. ಯಾಕಂತಂದರೆ ಸಭಾಪತಿಗಳಿಗೂ ಶಾಕ್ ಆಯಿತು, ಈ ಮಟ್ಟಕ್ಕೆ ಈ ರೀತಿ ಆಗಿದೆಯಾ ಅಂತ ಹೇಳಿ.
ಎಲ್ಲರಿಗೂ ಶಾಕ್ ಆಯಿತು. ಮಾನ್ಯ ಮುಖ್ಯಮಂತ್ರಿಗಳು 2-3 ಸರಿ ನಮಗೆ ಫೋನ್ ಮಾಡಿ ಏನಮ್ಮ ಅಂತ ನನಗೆ ಸಾಂತ್ವನ ಹೇಳಿದ್ರು. ಆ ಸಂದರ್ಭದಲ್ಲಿ ಇಡೀ ಕಾಂಗ್ರೆಸ್ ಪಕ್ಷದ ಎಲ್ಲ MLAಗಳು ಮಂತ್ರಿಗಳು ನನಗೆ ಬಂದು ನನಗೆ ಭೇಟಿಯಾಗಿ ನನಗೆ ಸಾಂತ್ವನ ಹೇಳಿ ನನಗೆ ಧೈರ್ಯ ತುಂಬಿದರು. FIR ಫೈಲ್ ಮಾಡಿದ್ವಿ. ನನಗೆ ಆದಂಥ ಅನ್ಯಾಯನ ಕೂತ್ಕೊಳ್ಳೋಂಥ ಜಾಯಮಾನ ಅಲ್ವೇ ಅಲ್ಲ. FIR ಫೈಲ್ ಮಾಡಿದೆ. ಅರೆಸ್ಟ್ ಆಯ್ತು, ರಾತ್ರೋರಾತ್ರಿ ಅವ್ರನ್ನ ಸುತ್ತಾಡಿಸ್ತಾರೆ, ಯಾರು ಸಚಿವರ ಒತ್ತಡಕ್ಕೆ ಮಾಡೋದು ಅನ್ನುವಂಥದ್ದು. ಹೇಗ್ರಿ ಒತ್ತಡ ಮಾಡಲಿಕ್ಕಾಗತ್ತೆ? ಅನ್ಯಾಯ ಆದವಳು ನಾನು, ನನಗೆ ಅನ್ಯಾಯ ಆಗಿದೆ, ಶಾಕ್ನಲ್ಲಿ ಇದ್ದಂಥವಳು ನಾನು, ಹೇಗ್ರಿ ಸಚಿವರು ಒತ್ತಡ? ಕಾನೂನು ಅನ್ನೋದಿಲ್ವಾ? ಏನು ಇವ್ರು ಮತ್ತೆ ಖಾನಾಪುರ ಪೊಲೀಸ್ ಸ್ಟೇಷನ್ನಲ್ಲಿ ಎಲ್ಲ ಮುಖಂಡರ ಜೊತೆ ರಾಜಾರೋಷವಾಗಿ ಕೂತ್ಕೊಂಡಿದ್ರಲ್ಲ, ಹೇಗ್ರಿ ಸಚಿವರು ಒತ್ತಡ? ಹೇಗ್ರಿ ಮಾಡಲಿಕ್ಕಾಗುತ್ತೆ? ಪೊಲಿಟಿಕಲ್ ಆಗಿ ಇದನ್ನು ಅವ್ರು ತೊಗೊಂಡು ಹೋಗಿ ಏನೋ ಒಂದು ಯುದ್ಧ ಮಾಡಿದ ಹಾಗೆ ಪೋರ್ಟ್ರೇಟ್ ಮಾಡ್ಕೊಳ್ತಾ ಇದ್ದೀರಾ. ನಿಮಗೆ ಗೊತ್ತಿಲ್ವಾ ನೀವು ಅಂದಿರೋ ಮಾತು? ನಿಮಗಾದರೂ ಗೊತ್ತಿದೆಯಲ್ಲ ನೀವು ಅಂದಿರೋದು? ನನ್ನ ಹತ್ರ ಸಾಕ್ಷಿ ಇದೆಯಲ್ಲ, ಇದೇ ಮಾಧ್ಯಮದಲ್ಲಿ ಎಲ್ಲರೂ ತೋರಿಸಿದಾರಲ್ಲ ನೀವೇನು ಘನಂದಾರಿ ಕೆಲಸ ಮಾಡಿದ್ದೀರಿ ಅಂತ ಹೇಳಿ. ಈಗ ಹೂ ಏನು, ಹಾರ ಏನು, ತುರಾಯಿ ಏನು, ಹಣೆ ಪಟ್ಟಿ ಏನು, ನಿಮಗೆ ಎಷ್ಟು 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 ಸ್ಟಿಚಸ್ ಬಿದ್ದಿದೆ ರವಿಯನ್ನ? ಎಷ್ಟು ಸ್ಟಿಚಸ್ ಬಿದ್ದಿದೆ? 1, 2, 3, 4, 10, 15 ಎಷ್ಟು ಸ್ಟಿಚಸ್ ಬಿದ್ದಿದೆ ಹಣೆಗೆ? ಅವತ್ತೇನಾದರೂ CT ರವಿ ಅವರು ಬಂದು ಅಕ್ಕ ತಪ್ಪಾಗಿದೆ ಕ್ಷಮಿಸ್ಬಿಡಿ ಅಂದಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಯಾವ ರೀತಿ? ಯಾವತ್ತೂ ಕ್ಷಮಿಸೋದಿಲ್ಲ ಬ್ರದರ್. ಒಬ್ಬ ಮಹಿಳೆ ಆಗಿ ಲಕ್ಷ್ಮೀ ಹೆಬ್ಬಾಳ್ಕರು ನನ್ನ ಒಂದು ಇದು ಎಲ್ಲ ಬಿಡಿ, ಒಬ್ಬ ಮಹಿಳೆಯಾಗಿ ಇಂಥ ಪದವನ್ನು ಸದನದಲ್ಲಿ ಬಳಸಿದಂಥ ಈ ರವಿಯನ್ನ ಯಾವತ್ತೂ ಕ್ಷಮಿಸುವಂತ ಪ್ರಮೇಯ ಬರೋದಿಲ್ಲ. ದೇವರೂ ಕ್ಷಮಿಸೋದಿಲ್ಲ. ರವಿ ಅವ್ರ ಪತ್ನಿ ಹೇಳ್ತಾರೆ, ನನ್ನ ಗಂಡ ಕೊಲೆ ಮಾಡಿದ್ದನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ನೋಡಿದಾರ, ಕೊಲೆಗಡುಕ ಅಂತೇಳಿ ಯಾಕೆ ಹೇಳಿದ್ರು? ಹಾಗಾದ್ರೆ ರಾಹುಲ್ ಗಾಂಧಿ ಅವರು ಡ್ರಗ್ಸ್ ತಗೊಳ್ಳೋದನ್ನ ರವಿ ಅವ್ರು ನೋಡಿದ್ರೇನಮ್ಮ? ರವಿ ಅವ್ರು ನೋಡಿದ್ರೇನಮ್ಮ? ನಿಮ್ಮ ಹಸ್ಬೆಂಡ್ ನೋಡಿದ್ರಾ ರಾಹುಲ್ ಗಾಂಧಿ ಅವರು ಡ್ರಗ್ಸ್ ತಗೊಳ್ಳೋದನ್ನ? ಆಧಾರ ರಹಿತ ಯಾರ್ದಾದ್ರೂ ಮೇಲೆ ನೀವು ಇದನ್ನ ಮಾಡುವಂತ ಸಂದರ್ಭದಲ್ಲಿ ನಿಮಗೂ ಕೂಡ ಅಂತಾರೆ ಇನ್ನೊಬ್ರು ಅನ್ನೋದನ್ನ ಮೊದಲು ತಲೆಯಲ್ಲಿ ವಿಚಾರ ಮಾಡ್ಕೊಂಡು ಮಾತಾಡಬೇಕು. ಯಾಕೆ ಅನ್ಬೇಕು? ರವಿ ಅವರು ರಾಹುಲ್ ಗಾಂಧಿ ಅವ್ರಿಗೆ ಡ್ರಗ್ ಅಡಿಕ್ಟ್ ಅಂತ ನೋಡಿದ್ರ ಅವರು, ಅಥವಾ ಅವ್ರ ಜೊತೆ ಕುತ್ಕೊಂಡು ಡ್ರಗ್ಸ್ ತಗೊಂಡ್ರ? ಮುಂದಿನ ಯಾವ ರೀತಿ ಮುಂದೆ ಯಾವ ರೀತಿ ಅಲ್ಲ ಏನು ಹೇಳಕ್ಕೆ ಯಾಕಂತಂದ್ರೆ ನಿಮಗೆ ಮೇಲೆ ಬಹಳ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ರು. ನಾನು ಇಷ್ಟೇ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಇದನ್ನ ಇಲ್ಲಿಗೆ ನಿಲ್ಲಿಸುವಂಥ ಪ್ರಶ್ನೆನೇ ಇಲ್ಲ. ನನಗೆ ಆದಂಥ ಅನ್ಯಾಯದ ವಿರುದ್ಧ ಕಠಿಣ ಕ್ರಮ ಅವ್ರಿಗೆ ಆಗೋವರೆಗೂ ನನ್ನ ಹೋರಾಟ ಮುಂದುವರಿಯುತ್ತೆ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಹೇಳಿದ್ದೀನಿ, ಹೋಮ್ ಮಿನಿಸ್ಟರ್ ಹತ್ರ ನಾನು ಮಾತಾಡಿದ್ದೀನಿ. ಇದನ್ನು ಯಾವುದೇ ಒಂದು ಒತ್ತಡ ಬರಲಿ, ಏನೇ ಆಗಲಿ, ಎಷ್ಟೇ ನನಗೆ ತೊಂದರೆ, ನನ್ನ ಸ್ವಾಭಿಮಾನಕ್ಕೆ ಪೆಟ್ಟಾದರೂ ಸರಿ, ನಾನು ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತೇನೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರಿಗೂ ಸಹ ಕಂಪ್ಲೇಂಟ್ ಕೊಡ್ತೀವಿ ಅಂತ ಖಂಡಿತವಾಗ್ಲೂ ನಾನು ನ್ಯಾಯಕ್ಕೋಸ್ಕರ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿ ಅವ್ರಿಗೂ ಭೇಟಿ ಆಗಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಈ ದೇಶದ ರಾಷ್ಟ್ರಪತಿಯವ್ರಿಗೂ ಕೂಡ ಪತ್ರ ಬರಿತೀನಿ. ನಾನು ಸ್ವಂತ ಹೋಗಿ ಅವ್ರಿಗೆ ಭೇಟಿಯಾಗಿ ನನಗೆ ಆದಂಥ ಅನ್ಯಾಯದ ವಿರುದ್ಧ ಪ್ರತಿಭಟಿಸ್ತೀನಿ. ಪೊಲೀಸರು ನನ್ನ ಅನಾಕಾರಣಕ್ಕೆ ಒಂದು 400 ಕಿಲೋಮೀಟರ್ ತಿರುಗಾಡಿದ್ರು, ಅವರು ರಾಜಕೀಯ ಮಾಡ್ತಾ ಇದ್ದಾರೆ, DK ಶಿವಕುಮಾರ್ ನಾನು ಕೊಲೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು ಅಂತ ಹೇಳ್ತಾರೆ. ಬಿಡಿ ಅಣ್ಣ, ರವಿಯನ್ನ ಯಾಕ್ರಿ ನಾಟಕ ಮಾಡ್ತಾ ಇದ್ದೀರಾ? ಏನು ನಮ್ಮ ಕರ್ನಾಟಕ ರಾಜ್ಯದ ಜನ 7ರಾಗ ಹುಟ್ಟಿದಾರೆ ಅಂತ ತಿಳ್ಕೊಂಡಿದ್ದೀರಾ? ಎಲ್ಲರೂ 9 ಮುಗಿದ ಮೇಲೆ ಹುಟ್ಟಿದ್ದಾರೆ. ನೀವು ಈ ರೀತಿ ಹುಚ್ಚತನ ಮಾಡಿ ನನ್ನನ್ನು ಕೊಲೆ ಮಾಡ್ತಾಯಿದ್ರು, ನನಗೆ ಎನ್ಕೌಂಟ್ರ್ ಮಾಡ್ತಾಯಿದ್ರು, 10 ನಿಮಿಷಕ್ಕೆ ಫೋನ್ ಬಂತು, ಯಾರಿಗೆ ಕೇಳ್ತಾರೆ? ಯಾರಿಗೆ ಕಿವಿಯಲ್ಲಿ ಹೂವು ಇಟ್ಕೊಂಡಿದ್ದಾರೆ? ನೀವೇನೋ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಜಗತ್ತಿಗೆ ಪ್ರಪಂಚಕ್ಕೆ ಗೊತ್ತಿಲ್ಲ ಅನ್ನೋ ರೀತಿ BJP ಅವ್ರು ನೀವು ನಾಟಕ ಮಾಡ್ತಾ ಇದ್ದೀರಾ. ಎಲ್ಲರಿಗೂ ಗೊತ್ತು ನೀವೇನು ಅವತ್ತು ಮಾತಾಡಿದಿರಾ, ಯಾವುದಕ್ಕೋಸ್ಕರ ನಾನು ನಿಮ್ಮ ಮೇಲೆ ಅದನ್ನು ಕೊಲೆಗಾರ ಅಂತಂದೆ. ನೀವು ಮಾತ್ರ ಬರೆದು ಕೊಟ್ಟಿದ್ದೀರಾ ಸಭಾಪತಿಗಳಿಗೆ ನಾನು ಆ ರೀತಿ ಮಾತಾಡಲ್ಲ ಅಂತ ಹೇಳಿ ಅಲ್ವಾ? ಆದರೆ ನಾನು ಹಾಗೆ ಹೇಳಲ್ಲ. ನೀವು ರಾಹುಲ್ ಗಾಂಧಿ ಡ್ರಗ್ ಅಡಿಕ್ಟ್ ಅಂದಾಗ ನಿಮಗೆ ನಾನು ಆಕ್ಸಿಡೆಂಟ್ ಮಾಡಿದ್ರ, ನೀವು ಕೊಲೆಗಾರ ಅಂತ ಅಂದಿದ್ದೀನಿ ಅಂತಲೇ ನಾನು ಹೇಳಿದ್ದೀನಿ. ಯಾವತ್ತೂ ಕೂಡ ನಾನು ಹಿಂದೆ ಸರಿದಲ್ಲ. ಬಸವರಾಜ ಹೊರಟ್ಟಿ ಅವರು ಹೇಳ್ತಿದ್ದಾರೆ ಸ್ಥಳ ಮಹಜರ್ ಮಾಡಕ್ಕೆ ಅವಕಾಶ ಕೊಡಲ್ಲ. ಯಾರು ಯಾವಾಗೂ ಹೇಳಲಿಲ್ಲ ಆ ರೀತಿ ಸ್ಥಳ. ನೋಡಿ, ಒಂದೇ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ನಾನು ಮಾನ್ಯ ಸಭಾಪತಿಯವ್ರ ಹತ್ರ ನಾನು ನಿನ್ನೆನೂ ಮಾತಾಡಿದ್ದೀನಿ, ಮೊನ್ನೆನೂ ಮಾತಾಡಿದ್ದೀನಿ. ಪ್ರೂಫ್ ಇದೆ, ಅವರು ಹೇಳಿದ್ದಾರೆ, ಮಾಧ್ಯಮದಲ್ಲಿ ನಾನು ನೋಡಿದ್ದೀನಿ ಅಂತ ಸಭಾಪತಿಗಳು ಹೇಳಿದ್ದಾರೆ. ಅವ್ರ ಹತ್ರ ನಾನು ಅವ್ರಿಗೆ ಪ್ರೂಫ್ನೂ ಕೊಡ್ತೀನಿ, ನಾನು ಮನವಿಯನ್ನು ಮಾಡ್ತೀನಿ. ಇದನ್ನು ಇಲ್ಲಿಗೆ ಬಿಡೋ ಪ್ರಶ್ನೆನೇ ಇಲ್ಲ. ನನಗೆ ಆದಂಥ ಅನ್ಯಾಯಕ್ಕೆ ನ್ಯಾಯ ಸಿಗೋವರೆಗೂ ಹೋರಾಟ. ನೋಡಿ, ಈಗ ಗಾಂಧಿ ಭಾರತ ಕಾರ್ಯಕ್ರಮ ಮುಗಿದ ತಕ್ಷಣ ನಾನು ನನ್ನ ಮುಂದಿನ ಹೋರಾಟಕ್ಕೆ ನಾನು ಡೆಲ್ಲಿಗೂ ಹೋಗಬಹುದು, ಮಾನ್ಯ ಪ್ರಧಾನಮಂತ್ರಿಗಳ ಅಪಾಯಿಂಟ್ಮೆಂಟ್ನು ಕೇಳಬಹುದು, ರಾಷ್ಟ್ರಪತಿಗಳಿಗೂ ಭೇಟಿಯಾಗಬಹುದು. ಖಂಡಿತವಾಗ್ಲೂ ನನಗೆ ಆದಂಥ ಅನ್ಯಾಯದ ವಿರುದ್ಧ ನಾನು ಹೋರಾಟವನ್ನು ಖಂಡಿತ. ಬಸವರಾಜ ಹೊರಟ್ಟಿ ಅವರು ಹೇಳ್ತಿದ್ದಾರೆ ಇದು ಸದನದಲ್ಲಿ ಮುಗಿದ ಅಧ್ಯಾಯ, ಬಿಟ್ಬಿಡಿ ಇಲ್ಲಿ.
ಅವರು ಎಲ್ಲೂ ಹೇಳಲ್ಲ. ನಿನ್ನೆ ಅವರ ಸ್ಟೇಟ್ಮೆಂಟನ್ನು ನಾನು ಒಂದೇ ಮಾತು, ಇವತ್ತು ಬೆಳಗ್ಗೆನೂ ಅವ್ರ ಸ್ಟೇಟ್ಮೆಂಟ್ ನೋಡಿದ್ದೀನಿ, ನಿನ್ನೆದೂ ಅವ್ರ ಸ್ಟೇಟ್ಮೆಂಟ್ ನೋಡಿದ್ದೀನಿ, ಅವರು ಮಂಡ್ಯದಲ್ಲೂ ಹೇಳಿರೋದನ್ನ ಕೇಳಿದ್ದೀನಿ. ಅವ್ರೇನಾದರೂ ಅವ್ರ ಹತ್ರ ಈ ರೀತಿ ಏನಾದರೂ ಅವ್ರ ಹತ್ರ ಸಾಕ್ಷಿಗಳಿದ್ರೆ ನನಗೆ ಕೊಡಲಿ, ನಾವು ಅದನ್ನು ಇನ್ನೊಮ್ಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಗಲಿ, ಅವ್ರು ಹಾಗೆ ಹೇಳಿದರೆ ನಾನು ಸಾಕ್ಷಿಯನ್ನು ಕೊಡ್ತೀನಿ, ಇನ್ನೊಮ್ಮೆ ಸಭಾಪತಿಗಳಿಗೆ ವಿನಂತಿಯನ್ನು ಮಾಡ್ತೀನಿ. ಅವ್ರ ಹಿರಿಯರು, ನನ್ನ ವೆಲ್ ವಿಷರು, ನನಗೆ ಒಳ್ಳೇದಾಗಲಿ ಅಂತ ಹೇಳ್ತಾರೆ. ರಾಜಕಾರಣದಲ್ಲಿ ಪ್ರತಿ ಸಾರಿ ಸೊ ಇದಿಷ್ಟು ಸದ್ಯ ಈಗ ಪ್ರಮೋದ್, ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ಭೇಟಿ ಆಗಕ್ಕೆ ಅವಕಾಶ ಸಿಕ್ಕರೆ ಅವ್ರನ್ನೂ ಭೇಟಿ ಆಗ್ತೇನೆ, ಅದರ ಜೊತೆಗೆ ಈ ಒಂದು ಪ್ರಕರಣ ಇದೆ ಇದನ್ನ ಇಲ್ಲಿಗೆ ಬಿಡುವ ಪ್ರಶ್ನೆನೇ ಇಲ್ಲ, ಕಾನೂನು ರೀತಿ ಹೋರಾಟವನ್ನ ಮುಂದುವರಿಸ್ತೇನೆ ಅನ್ನುವಂಥ ಮಾತನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇರುವಂಥದ್ದು. ಥ್ಯಾಂಕ್ ಯು ಸದೇವೆಲ್ಲ ಮಾಹಿತಿಯಾಗಿ. ಒಟ್ಟಿನಲ್ಲಿ ಅವರ ಮಾತುಗಳನ್ನು ನೋಡ್ತಾ ಇರೋ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತುಗಳನ್ನು ನೋಡ್ತಾ ಇರೋ ನೇರವಾಗಿ ಸವಾಲು ಹಾಕೋ ರೀತಿಯಲ್ಲಿ ಸದ್ಯಕ್ಕಂತೂ ಮುಗಿಯಲ್ಲ, ಮುಂದೆ ದೆಹಲಿ ಮಟ್ಟದಲ್ಲೂ ಹೋರಾಟಕ್ಕೆ ರೆಡಿ ಅಂತಿದ್ದಾರೆ. अर्जन हुआ तब म्यूट हो गया था, साउंड म्यूट हो गया था, लेकिन सभापति जी ने आज कहा है कि ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತನಾಡ್ತಾ ಇದ್ದಾರೆ, ಏನು ಹೇಳಿದ್ದಾರೆ ನೋಡೋಣ. मीडिया में वो क्लिपिंग उनको भी मिला है करके, लेकिन मैं खुद और एक बार उनसे मिलूंगी और अपील करूंगी, और जो मेरे पास साक्षी है, क्लिपिंग है, मैं उनको सौंपूंगी. और साथ ही साथ मैं राज्य के मुख्यमंत्री जी से मैं गुजारिश किया है कि जल्द से जल्द कानूनी कार्रवाई करें, FSL रिपोर्ट मंगाए. प्रियंका गांधी जी भी आपके साथ बात की है? जी सर. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತನಾಡ್ತಾ ಇದ್ರು, ಈ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಏನ್ ಸಾಕ್ಷಿ ಇದೆಯೋ ಅದನ್ನ ನಾನು ಮುಂದಿಡ್ತೀನಿ, ಅದ್ರ ಪ್ರಕಾರವಾಗಿ ತನಿಖೆ ಆಗಬೇಕು, ಕ್ರಮ ಆಗಬೇಕು, ಜೊತೆಗೆ FSLಗೆ ಕಳಿಸಿದ್ರೆ ಅದರ ಗೊತ್ತಾಗುತ್ತೆ, ಸತ್ಯಾಸತ್ಯತೆ ಏನು ಅನ್ನೋದು ಗೊತ್ತಾಗುತ್ತೆ ಅನ್ನೋದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಧ್ಯಮದ ಮುಂದೆ ಮಾತನಾಡ್ತಾ ಇದ್ರು.